ಮೇಕಪ್ ಮಾಡಿದ ನಂತರ ನಿಮ್ಮ ಸ್ಕಿನ್ ಈ ರೀತಿಯಲ್ಲಿ ಕಾಣುತ್ತಾ? ಅಂದರೆ ನಿಮಗೆ ಪೋರ್ಸ್ ಪಿಂಪಲ್ಸ್ ಇದ್ದರೆ ಅದಿನ್ನೂ ಎದ್ದು ಕಾಣುತ್ತಾ? ಅಥವಾ ಮೇಕಪ್ ಮುಗಿದ ನಂತರ ನಿಮ್ಮ ಸ್ಕಿನ್ ಇನ್ನೂ ಕಪ್ಪಾಗಿ ಕಾಣುತ್ತಾ? ಇನ್ನೂ ಕೆಲವರಿಗಂತೂ ಸ್ಕಿನ್ ಕೇಕಿಯಾಗಿ ಕಾಣುತ್ತೆ. ಅಂದರೆ ನೋಡಿ, ಕಾರ್ನರ್ಸಲ್ಲೆಲ್ಲ ಪ್ರಾಡಕ್ಟ್ ಹೋಗಿ ಉಳ್ಕೊಳ್ಳುತ್ತೆ. ಇದು ಪ್ಯಾಚಿಯಾಗಿ ಕಾಣುತ್ತೆ, ಸ್ಮೂತಾಗಿ ಕಾಣೋದಿಲ್ಲ. ನೀವು ಮಾಡ್ಕೊಳ್ಳುವಂಥ ಮೇಕಪ್ ಫಿನಿಶ್ ಆದಮೇಲೆ ಸ್ಮೂತಾಗಿ ಕಾಣಿಸ್ಬೇಕಪ್ಪ ಅಂದರೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಮುಖ ಕಪ್ಪಾಗಬಾರ್ದು ಅಂತ ಅಂದರೆ ಬಿಫೋರ್ ಮೇಕಪ್ ಅಂದರೆ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಒಂದು ಸ್ಕಿನ್ ಕೇರ್ ರೂಟೀನ್ ಮಾಡಬೇಕಾಗತ್ತೆ. ಮಾಡೋದ್ರಿಂದ ನೋಡಿ ನಿಮ್ಮ ಫೇಸ್ ಮೇಕಪ್ ಮಾಡಿದ ನಂತರ ಸ್ಮೂತಾಗಿ ಕಾಣುತ್ತೆ ಹಾಗೂ ನಿಮ್ಮ ಮೇಕಪ್ ಕೂಡ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಈಗ ಏನಪ್ಪ ಸ್ಕಿನ್ ಕೇರ್ ರೂಟೀನ್ ಅಂದರೆ, ಸೊ ಇವಾಗ ಫೇಸ್ ಮೇಲೆ ನಾನು ಏನೂ ಹಚ್ಚಿಲ್ಲ, ಜಸ್ಟ್ ಲುಕ್ ಇನ್ ಟು ಯುವರ್ ಫೇಸ್ ಆನ್ ದ ಮಿರರ್. ನಿಮಗೇನಾದರೂ ಫೇಶಿಯಲ್ ಹೇರ್ ಇದ್ದರೆ ಪ್ಲೀಸ್ ಗೆಟ್ ರಿಡ್ ಆಫ್ ಇಟ್. ಇದು ಮಸ್ಟ್ ಆ್ಯಂಡ್ ಶುಡ್ ಅಂತ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ, ಬಟ್ ನೀವು ಒಂದು ಸರಿ ಫೇಶಿಯಲ್ ಹೇರ್ ರಿಮೂವ್ ಮಾಡಿ ಮೇಕಪ್ ಮಾಡಿ ನೋಡಿ, ಮಾಡ್ದಿರಾನೇ ಒಂದು ಸರಿ ಮೇಕಪ್ ಮಾಡಿ ನೋಡಿ, ವ್ಯತ್ಯಾಸ ಏನು ನಿಮಗೆ ಗೊತ್ತಾಗುತ್ತೆ. ದ ವೇ ಮೇಕಪ್ ಬ್ಲೆಂಡ್ಸ್ ಬೆಣ್ಣೆ ಥರ ಬ್ಲೆಂಡ್ ಆಗುತ್ತೆ. ಸೊ ಹೇಗೆ ನಾನು ತೋರಿಸ್ತೀನಿ ನೋಡಿ ಇವತ್ತಿನ ವೀಡಿಯೋನಲ್ಲಿ. ಸೊ ಐ ಯೂಸ್ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ನಿಮ್ಮ ಹತ್ರ ಆಲೋವೆರಾ ಜೆಲ್ ಇದ್ದರೆ ಆಲೋವೆರಾ ಜೆಲ್ ಕೂಡ ನಿಮ್ಮ ಫೇಸ್ ಮೇಲೆ ಹಾಕಿ ನೀವು ಫೇಸ್ ಶೇವ್ ಮಾಡ್ಕೋಬೋದು, ಅಥವಾ ನಿಮ್ಮ ಹತ್ರ ಫೇಸ್ ಆಯಿಲ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ಹೋಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಡ್ರೈ ಫೇಸ್ ಮೇಲೆ ಫೇಸ್ ಶೇವಿಂಗ್ ಮಾಡಬಾರ್ದು. ಆಗ ನಿಮಗೆ ರೇಸರ್ ಬಂಪ್ಸ್ ಆಗುತ್ತೆ, ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆ ಥರ ಬರುತ್ತೆ. ಇನ್ನು ಕೆಲವರಿಗೆ ಇರಿಟೇಷನ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫೇಸಲ್ಲಿ ಆ ತೇವ ಅಂಶ ಇರಬೇಕಾಗತ್ತೆ ಫೇಸ್ ಶೇವಿಂಗ್ ಮಾಡೋದಕ್ಕಿಂತ ಮೊದಲು. ನಾನು ಕಾರ್ಮೆಸಿಯ ಫೇಸ್ ರೇಸರ್ ಯೂಸ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿದೆ, ಸ್ಮೂತಾಗಿ ಫೇಸ್ ಶೇವ್ ಆಗುತ್ತೆ ಇದರಿಂದ. ಸೊ ಐ ರಿಯಲಿ ಲೈಕ್ ದಿಸ್. ನಿಮ್ಗೆ ಏನಾದರೂ ಪಿಂಪಲ್ಸ್ ಇದ್ದರೆ ಅಥವಾ ನಿಮ್ಮ ಸ್ಕಿನ್ ಇರಿಟೇಟೆಡ್ ಆಗಿದ್ದರೆ, ರ್ಯಾಷಸ್ ಇದ್ದರೆ ಅದರ ಮೇಲೆ ರೇಸರ್ ಹಾಕೋಕ್ಕೆ ಹೋಗಬೇಡಿ. ಈಗ ಫೇಸ್ ಶೇವ್ ಮಾಡುವಾಗ ಏನಪ್ಪ ಆಗುತ್ತೆ ಅಂದರೆ ನೋಡಿ, ಫೇಸ್ ಮೇಲೆ ಏನಾದರೂ ಕೊಳಕಿದ್ರೆ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಅದೆಲ್ಲ ನೀಟಾಗಿ ಕ್ಲೀನಪ್ ಆಗಿಬಿಡುತ್ತೆ. ಸೊ ಆವಾಗ ಒಂದು ನಿಮಗೆ ಸ್ಮೂತ್ ಕ್ಲೀನ್ ಸ್ಕಿನ್ ಇರುತ್ತೆ. ಇದರ ಮೇಲೆ ನಾವು ಫೌಂಡೇಶನ್ ಹಾಕಿದಾಗ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಹಾಕಿದಾಗ ಅದು ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಪರ್ಫೆಕ್ಟ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ನೋಡಿ. ಈಗ ನೋಡಿ, ನೀವು ಗಾಡಿ ಓಡಿಸುವಾಗ ರೋಡ್ ಹೇಗಿರಬೇಕು? ಸ್ಮೂತಾಗಿದ್ದರೆ ಗಾಡಿ ಚೆನ್ನಾಗಿ ಓಡಿಸ್ಬೋದಲ್ವಾ, ಅಂದರೆ ರೈಡ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ರೋಡ್ ಮೇಲೆ ಕೊಳಕಿದ್ರೆ ಅಥವಾ ಕಲ್ಲು ಮಣ್ಣೆಲ್ಲ ಜಾಸ್ತಿ ಇದ್ದರೆ ನೀವು ಸ್ಮೂತಾಗಿ ಗಾಡಿ ಓಡಿಸೋಕ್ಕಾಗತ್ತಾ? ಜರ್ನಿ ಆಲ್ಸೋ ವೋಂಟ್ ಬಿ ಗುಡ್. ಸೊ ಅದಕ್ಕೋಸ್ಕರ ನಾವು ಮೇಕಪ್ ಒಂದು ರೈಡ್ ಥರ. ಸೊ ನೀವು ಮೇಕಪ್ ಎಂಜಾಯ್ ಮಾಡಬೇಕು ಅಥವಾ ನೀವು ಬ್ಲೆಂಡಿಂಗ್ ಚೆನ್ನಾಗಾಗಬೇಕು ಅಂತ ಅಂದರೆ ಸ್ಕಿನ್ ಕ್ಲೀನಾಗಿರಬೇಕು. ಯಾವುದೇ ಒಂದು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇರಬಾರ್ದು. ಸೊ ಆ ಒಂದು ಡೆಡ್ ಸ್ಕಿನ್ ಎಲ್ಲ ಇದ್ರೇನೆ ನಿಮ್ಮ ಮೇಕಪ್ ಪ್ಯಾಚಿ ಆಗುತ್ತೆ. ಸೊ ಯಾವುದೇ ಒಂದು ಎಕ್ಸ್ಟ್ರಾ ಆಯಿಲ್ ಇದ್ದರೆ ಕೂಡ ರಿಮೂವ್ ಆಗಿಬಿಡುತ್ತೆ. ಈ ಒಂದು ಫೇಶಿಯಲ್ ಹೇರ್ ರಿಮೂವಿಂಗ್ ಮಾಡುವಾಗ ಈ ರೀತಿ ರೇಸರಿಂದ ರಿಮೂವ್ ಮಾಡುವಾಗ. ಈಗ ನೋಡಿ, ತುಂಬ ರೀತಿಯಾದಂಥ ಹಲವಾರು ವಿಧಾನಗಳಿದೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ, ಲೈಕ್ ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಎಲ್ಲ. ಸೊ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಆ್ಯಂಡ್ ಸೇಫ್ ಮೆಥಡ್. ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ ಏನೂ ಇಲ್ಲ. ಸೊ ಐ ಯೂಸ್ ದಿಸ್ ಮೆಥಡ್ ಇಟ್ ಸೆಲ್ಫ್. ಈಗ ನೋಡಿ, ಫೇಶಿಯಲ್ ಹೇರ್ ರಿಮೂವ್ ಆದಮೇಲೆ ಐ ಆಲ್ಸೋ ಯೂಸ್ ದ ಸೇಮ್ ಮೆಥಡ್ ಟು ರಿಮೂವ್ ಎಕ್ಸ್ಟ್ರಾಸ್ ಅರೌಂಡ್ ಮೈ ಐಬ್ರೋಸ್. ಯಾವುದಾದ್ರೂ ಎಕ್ಸ್ಟ್ರಾ ಹೇರ್ ಇದ್ದರೆ ಅದನ್ನು ಕೂಡ ನಾನು ಇದರಿಂದಾನೇ ರಿಮೂವ್ ಮಾಡ್ತೀನಿ. ಇವತ್ತಿನವರೆಗೂ ಐ ಹ್ಯಾವ್ ನೆವರ್ ಬೀನ್ ಟು ಪಾರ್ಲರ್. ನೆವರ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾವಾಗ ಕೋವಿಡ್ ಆಯಿತು ನೋಡಿ, ಆವಾಗ ನಾನು ಪಾರ್ಲರ್ಗೆ ಹೋಗೋದು ಬಿಟ್ಟೆ. ಆ್ಯಂಡ್ ಇವತ್ತಿನವರೆಗೂ ಮತ್ತೆ ಹೋಗೇ ಇಲ್ಲ ಐಬ್ರೋ ಶೇಪ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ. ಸೊ ಆ ವಿಷಯ ಇರಲಿ. ಇನ್ನೊಂದು ಸರಿ ನಾನು ಫೇಸ್ನ ಅದೇ ಸ್ಕಿನ್ ಕ್ಲೆನ್ಸರ್ನ ಇನ್ನೊಂದು ಸರಿ ಅಟ್ ಲಾಸ್ಟ್ ಮಸಾಜ್ ಮಾಡಿಬಿಟ್ಟು ಮುಖನ ತೊಳ್ಕೊಬಿಟ್ಟೆ. ಸ್ಕಿನ್ ಫೀಲ್ಸ್ ರಿಯಲಿ ಸ್ಮೂತ್ ಆ್ಯಂಡ್ ಗ್ಲೋವಿ ಆಲ್ಸೋ. ಗ್ಲೋ ಎಫೆಕ್ಟ್ ಇರುತ್ತೆ, ಒಂಥರ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ಫೇಸ್. ತುಂಬ ಸ್ಮೂತ್ ಆ್ಯಂಡ್ ಸಪ್ಪಲಾಗಿ ಕೂಡ ಕಾಣುತ್ತೆ. ಅದು ಮಾಡಿದವ್ರಿಗೆ ಆ ಫೀಲಿಂಗ್ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈಗ ಏನಾದರೂ ಉದ್ದ ಐಬ್ರೋ ಹೇರ್ ಇದ್ದರೆ ಅದನ್ನು ಸ್ಪೂಲಿಯಿಂದ ನಾನು ಒಂದ್ಸರಿ ಬ್ರಷ್ ಮಾಡಿ ಈ ರೀತಿ ಟ್ರಿಮ್ ಮಾಡಿಬಿಡ್ತೀನಿ. ಸೊ ನೀಟಾಗಿ ಲೆವೆಲ್ಲಾಗಿ ಕಾಣುತ್ತೆ. ಸೊ ನೀವು ಮೇಕಪ್ ಮಾಡೋ ದಿನಾನೇ ಇದೆಲ್ಲ ಮಾಡಬೇಕಂತ ಏನಿಲ್ಲ. ಒಂದಿನ ಹಿಂದೆ ಕೂಡ ನೀವು ಯು ಕ್ಯಾನ್ ರಿಮೂವ್ ಯೋರ್ ಫೇಶಿಯಲ್ ಹೇರ್. ಈಗ ಫೇಸ್ ಶೇವ್ ಮಾಡಿದ ನಂತರ ನಿಮ್ಮ ಸ್ಕಿನ್ನನ್ನು ಕಾಮ್ ಆ್ಯಂಡ್ ಸೂದ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾಟ್ ಸ್ಮೂತ್, ಸೂದ್ ಅಂದರೆ ಏನು? ಕೂಲ್ ಮಾಡೋದು. ಈಗ ನೋಡಿ, ರೇಸರಿಂದ ಕೆಲವರಿಗೆ ರೇಸರ್ ಬಂಪ್ಸ್ ಆಗುತ್ತೆ.
ಒಬ್ರೊಬ್ರಿಗೆ ಇರಿಟೇಟೆಡ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಟು ಬಿ ಆನ್ ಅ ಸೇಫರ್ ಸೈಡ್ ನಾವು ಈ ರೀತಿ ಅದನ್ನು ತಣ್ಣಗೆ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಯುವರ್ ಐಸ್ ಪ್ಯಾಕ್ ಅಥವಾ ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ ಯೂಸ್ ಮಾಡ್ಬೋದು. ಅಥವಾ ತಣ್ಣಗಿರುವಂಥ ಕರ್ಚೀಫ್ನ ಸ್ವಲ್ಪ ಹೊತ್ತು ಒದ್ದೆ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ಆಮೇಲೆ ಆ ಬಟ್ಟೆನ ತೊಗೊಂಡು ಫೇಸ್ ಮೇಲೆ ಈ ರೀತಿ ಇಡಿ ಆಫ್ಟರ್ ಶೇವಿಂಗ್ ಯೋರ್ ಫೇಸ್. ಇದೇನು ಮಾಡುತ್ತೆ, ಬೇಸಿಕಲಿ ನಿಮ್ಮ ಸ್ಕಿನ್ನನ್ನು ಕಾಮ್ ಮಾಡುತ್ತೆ. ಏನಾದರೂ ಇರಿಟೇಷನ್ ಆಗಿದ್ದರೆ ರೇಸರಿಂದ ದಿಸ್ ವಿಲ್ ಬೇಸಿಕಲಿ ಕಾಮ್ ಯೋರ್ ಸ್ಕಿನ್. ಇನ್ ಕೇಸ್ ನೀವು ಮಾಡ್ತಿರುವಂಥ ಮೇಕಪ್ ವಾಟರ್ ಪ್ರೂಫ್ ಆಗಿರಬೇಕು, ಜಾಸ್ತಿ ಹೊತ್ತಿರಬೇಕು. ಮೇಕಪ್ ಮಾಡಿದ ನಂತರ ನಾನು ಬೆವರ್ತೀನಪ್ಪ ಅಂದರೆ ಅವರು ಕೂಡ ಈ ರೀತಿ ಕೋಲ್ಡ್ ಕಂಪ್ರೆಸ್ನ ಕೊಟ್ಟಾಗ ನೀವು ಬೆವರೋದಿಲ್ಲ ಮೇಕಪ್ ಮಾಡೋವಾಗ ಕೂಡ, ಮೇಕಪ್ ಆದ ನಂತರ ಕೂಡ. ಈಗ ಕಮ್ಮಿಂಗ್ ಟು ಪ್ರಾಡಕ್ಟ್ ಅಪ್ಲಿಕೇಶನ್, ಫಸ್ಟ್ ಯೂಸ್ ಅ ಗುಡ್ ಮಾಯಿಶ್ಚರೈಸರ್. ಯಾವತ್ತೂ ಅಷ್ಟೇ ಮಾಯಿಶ್ಚರೈಸರ್ ಯೂಸ್ ಮಾಡಿನೇ ಯು ಶುಡ್ ಫಾಲೋ ದ ನೆಕ್ಸ್ಟ್ ಸ್ಟೆಪ್. ಒಂದು ಬೇಸಿಕ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ ಟು ಯೂಸ್ ಅ ಗುಡ್ ಮಾಯಿಶ್ಚರೈಸರ್. ಆ್ಯಂಡ್ ನಾನು ಸೆಟಾಫಿಲ್ನ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಬಿಕಾಸ್ ಐ ಲವ್ ದಿಸ್ ಮಾಯಿಶ್ಚರೈಸರ್. ಐ ಲವ್ ದ ಹೈಡ್ರೇಷನ್ ಇಟ್ ಗಿವ್ಸ್. ಆ್ಯಂಡ್ ಸನ್ ಪ್ರೊಟೆಕ್ಷನ್ is very very important. In case ನೀವು ನಿಮ್ಮ ಮೇಕಪ್ ಡೇ ಟೈಮ್ ಮೇಕಪ್ ಆಗಿದ್ರೆ ಯೂಸ್ ಅ ಸನ್ ಬ್ಲಾಕ್ ಆರ್ SPF 50 ಇರುವಂಥದ್ದಂತೂ ಯೂಸ್ ಮಾಡಲೇಬೇಕು. ಮಿನಿಮಮ್ 50 ಇರಲೇಬೇಕು ಈಗಿರುವಂಥ ಬಿಸಿಲಿಗೆ. ಸೊ ದಿಸ್ ಪ್ರೊಟೆಕ್ಟ್ಸ್ ಯುವರ್ ಸ್ಕಿನ್. ಈಗ ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗೇ ಇರುತ್ತೆ, ಇನ್ನೂ ಜಾಸ್ತಿ ಸೆನ್ಸಿಟಿವ್ ಆಗಿರುತ್ತೆ, ಎಕ್ಸ್ಟ್ರಾ ಸೆನ್ಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ಮೇಕ್ ಶ್ಯೂರ್ ನಿಮ್ಮ ಸ್ಕಿನ್ ಮೊದಲನೇದಾಗಿ ಮಾಯಿಶ್ಚರೈಸರಿಂದ ಹೈಡ್ರೇಟ್ ಆಗಿರಬೇಕು ಆ್ಯಂಡ್ ಸನ್ ಬ್ಲಾಕ್ ಅಂದರೆ ಸನ್ಸ್ಕ್ರೀನಿಂದ ಪ್ರೊಟೆಕ್ಟೆಡ್ ಆಗಿರಬೇಕು. ಆ್ಯಂಡ್ ಈ 2 ಸ್ಟೆಪ್ ಆದ ನಂತರ ಯೋರ್ ಸ್ಕಿನ್ ಫೀಲ್ಸ್ ಆಬ್ಸೊಲ್ಯೂಟ್ಲಿ ಸ್ಮೂತ್ ಆ್ಯಂಡ್ ವೆರಿ ವೆರಿ ಸಪಲ್. ಈಗ ನಿಮ್ಮ ಮೇಕಪ್ ಕಪ್ಪಾಗ್ತಿದೆ ಅಂದರೆ, ಫೌಂಡೇಶನ್ ಕಪ್ಪಾಗುತ್ತೆ ನನ್ನ ಮುಖದ ಮೇಲೆ ಅಂದರೆ, ಅಥವಾ ಪಿಂಪಲ್ ಮಾರ್ಕ್ಸ್, ಆ್ಯಕ್ನಿ ಸ್ಪಾಟ್ಸ್, ಪೋರ್ಸ್ ಎಲ್ಲ ಎದ್ದು ಕಾಣಿಸ್ತಿದೆ ಅಂದರೆ, ದಿಸ್ ಇಸ್ ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್ ಅ ಪ್ರೈಮರ್. ಇನ್ನು ಕೆಲವರಿಗೆ ನೋಡಿ ಸ್ಮೈಲ್ ಮಾಡಿದಾಗ ಇಲ್ಲಿ ಸ್ಮೈಲ್ ಲೈನ್ಸ್ ಆಗುತ್ತೆ ಈ ಏರಿಯಾನಲ್ಲಿ. ಸೊ ಅಲ್ಲಿ ಹೋಗಿ ಮೇಕಪ್ ಉಳ್ಕೊಳ್ಳುತ್ತೆ, ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯು ಮಸ್ಟ್ ಯೂಸ್ ಅ ಪ್ರೈಮರ್. ನಾನು ಎಲ್ಫ್ನ ಪೋರ್ಲೆಸ್ ಪಟ್ಟಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ಒಂದು ಸಿಲಿಕೋನ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡ್ಬೋದು. ಸೊ ಇದನ್ನು ನೀವು ಏನು ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ನಿಮಗೆ ಪೋರ್ಸ್ ಇದೆ ಬೇಸಿಕಲಿ ಫುಲ್ ಫೇಸ್ ಮೇಲೆ ಹಾಕ್ಕೊಳ್ಳಿ. ಬಟ್ ಎಲ್ಲಿ ಹೆಚ್ಚಾಗಿ ಫೋಕಸ್ ಮಾಡಬೇಕಾಗತ್ತೆ ಅಂದರೆ ನೋಡಿ, ನನಗೆ ಈ ಏರಿಯಾನಲ್ಲಿ ಪೋರ್ಸ್ ಇದೆ ಅಂದರೆ ಹಳ್ಳ ಥರ ಇದೆ. ಸೊ ಅಲ್ಲೆಲ್ಲ ಹೋಗಿ ಮೇಕಪ್ ಅಂದರೆ ಫೌಂಡೇಶನ್, ಕನ್ಸಿಲರ್ ಎಲ್ಲ ಒಳಗಡೆ ಹೋಗಿ ಉಳ್ಕೊಳ್ಳುತ್ತೆ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ಯು ಶುಡ್ ಯೂಸ್ ಅ ಪ್ರೈಮರ್. ಆ್ಯಂಡ್ ನೋಸ್ ಮೇಲೆ ಏನಾದರೂ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದು ರಿಮೂವ್ ಮಾಡಿದ್ಮೇಲೆ ಏನಂದರೆ ಅಲ್ಲೂ ಕೂಡ ಹಳ್ಳ ಥರ ಆಗುತ್ತೆ. ಮತ್ತು ನಾನು ಹೇಳಿದಾಗೆ ಸ್ಮೈಲ್ ಲೈನ್ಸ್ ಮೇಲೆ ಮತ್ತು ಕಣ್ಣಿನ ಕೆಳಗಡೆ ಕನ್ಸಿಲರ್ ಹೋಗಿ ಉಳ್ಕೊಂಡು ಕ್ರೀಸ್ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಸೊ ವಿಚ್ ಬೇಸಿಕಲಿ ಮೇಕ್ಸ್ ಯೋರ್ ಮೇಕಪ್ ಕೇಕಿ. ಮತ್ತು ಈ ಒಂದು ಪ್ರೈಮರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಕಪ್ಪಾಗಿ ಕಾಣೋದಿಲ್ಲ. ಕೆಲವರಿಗೆ ಫೌಂಡೇಶನ್ ಬಾಟ್ಲಲ್ಲಿರುವಂಥ ಶೇಡೇ ಒಂದಿರುತ್ತೆ ಆ್ಯಂಡ್ ಮುಖದ ಮೇಲೆ ಹಾಕ್ತಿದ್ದಂಗೆ ಕೂಡ ಶೇಡೇ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಏನಕ್ಕಾಗತ್ತೆ ಅಂದರೆ ನೋಡಿ, ಇವಾಗ ನಮ್ಮ ಸ್ಕಿನ್ ಒಳಗಡೆ ಆಯಿಲ್ ಇರುತ್ತೆ ವಿಚ್ ಇಸ್ ಬೇಸಿಕಲಿ ಅವರ್ ನ್ಯಾಚುರಲ್ ಆಯಿಲ್. ಆ ಒಂದು ನ್ಯಾಚುರಲ್ ಆಯಿಲು ಫೌಂಡೇಶನ್ ಅವ್ರ ಕನ್ಸಿಲರ್ ಜೊತೆ ನಮ್ಮ ಮೇಕಪ್ ಪ್ರಾಡಕ್ಟ್ ಜೊತೆ ಮಿಕ್ಸ್ ಆದಾಗ ಬೇಸಿಕಲಿ ಆಕ್ಸಿಡೇಷನ್ ಅಂತೀವಿ. ಆ ಒಂದು ಪ್ರೋಸೆಸ್ ಆದಾಗ ನಿಮ್ಮ ಮೇಕಪ್ ಗ್ರೇಯಿಶ್ ಆಗಿ ಅಥವಾ ಬೂದಿಯಾಗಿ ಆರ್ ಕಪ್ಪಾಗಿ ಆಗೋದು ಅಂತೀವಿ. ಸೊ ಈ ರೀತಿ ಆಗುತ್ತೆ. ಸೊ ಆಲ್ವೇಸ್ ಈ ಒಂದು ಪ್ರೈಮರಿಂದ ನಿಮ್ಮ ಫೇಸ್ನ ನೀವು ಸೆಟ್ ಮಾಡಿಬಿಟ್ರೆ ಅಂದರೆ ಆಫ್ಟರ್ ಮಾಯಿಶ್ಚರೈಸರ್ ನೀವು ಸನ್ಸ್ಕ್ರೀನ್ ನೀವು ಹಾಕಿದ್ಮೇಲೆ ಆ ಒಂದು ಆಯಿಲ್ನ ತಡೆಯುತ್ತೆ, ಪ್ರಾಡಕ್ಟ್ ಜೊತೆ ಮಿಕ್ಸ್ ಅಷ್ಟಾಗೋದಕ್ಕೆ ಬಿಡೋದಿಲ್ಲ. ಸೊ ಇದು ಎಲ್ಲ ವಿಧದಲ್ಲೂ ಒಳ್ಳೆಯದೇ. ನಿಮ್ಮ ಮೇಕಪ್ ಸ್ಮೂತಾಗಿ ಕಾಣೋದಕ್ಕೆ, ನಿಮ್ಮ ಮೇಕಪ್ ಸ್ಮೂತಾಗಿ ಬ್ಲೆಂಡ್ ಆಗೋದಕ್ಕೆ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲ್ ಮೇಕಪ್ ಪ್ರಾಡಕ್ಟ್ ಜೊತೆ ಮಿಕ್ಸ್ ಆಗದ್ರಂಗೆ ನೋಡ್ಕೊಳ್ಳೋದು ಕೂಡ. ಒಂದು ಲಿಪ್ ಬಾಮ್ ಯೂಸ್ ಮಾಡೋದು ತುಂಬ ಮುಖ್ಯ ಬಿಕಾಸ್ ದಿಸ್ ಮೇಕ್ಸ್ ಯುವರ್ ಲಿಪ್ಸ್ ಸ್ಮೂತ್ ಆ್ಯಂಡ್ ಸಪ್ಪಲ್. ಯಾವುದೇ ಒಂದು ಕ್ರ್ಯಾಕ್ನೆಸ್ನ ಸಮಸ್ಯೆ ಇದ್ದರೆ ನೀವು ಫುಲ್ ಮೇಕಪ್ ಮಾಡಿದ ನಂತರ ಈ ಒಂದು ಲಿಪ್ ಬಾಮ್ನ ಅಥವಾ ವ್ಯಾಸ್ಲಿನ ಉರಿಸ್ಬಿಟ್ಟು ಇದ್ರ ಮೇಲೆ ಲಿಪ್ಸ್ಟಿಕ್ ಹಾಕಿದ್ರೆ ನಿಮ್ಮ ಲಿಪ್ಸ್ ಸ್ಮೂತ್ ಆಗಿರುತ್ತೆ, ಲಿಪ್ಸ್ಟಿಕ್ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಸೊ ಈಗ ನೋಡಿ, ಯೋರ್ ಬೇಸ್ ಇಸ್ ಆಲ್ ಸೆಟ್. ಈಗ ನಿಮ್ಮ ಸ್ಕಿನ್ ಸ್ಮೂತ್ ಆಗಿರುತ್ತೆ, ಇದ್ರ ಮೇಲೆ ನೀವು ಮೇಕಪ್ ಮಾಡ್ಕೋಬೋದು ಆ್ಯಂಡ್ ಮೇಕಪ್ ಸಖತ್ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ನಿಮ್ಮ ಫೇಸ್ ಪ್ಯಾಚಿ ಆಗೋದಿಲ್ಲ, ಮೇಕಪ್ ಕೂಡ ಕಪ್ ಆಗೋದಿಲ್ಲ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.